ಬೆಂಗಳೂರಿನ ಐಷಾರಾಮಿ ಹೋಟೆಲ್‌ಗಳಲ್ಲಿನ ಆಹಾರಗಳನ್ನ ನೋಡಿದ್ರೆ ಎಂಥವರು ಕೂಡ ಬೆಚ್ಚಿ ಬೀಳಬೇಕಾಗಿದೆ. ಒಂದು ವರ್ಷಕ್ಕೂ ಮೇಲ್ಪಟ್ಟಂತಹ ಮಾಂಸ, ಹಾಗೆ ಚಿಕನ್ ಮತ್ತು ಪನ್ನೀರ್ ಇನ್ನಿತರೆ ವಸ್ತುಗಳನ್ನ ಫ್ರೀಜರ್‌ಗಳಲ್ಲಿಟ್ಟು -18 ಡಿಗ್ರಿ ಟೆಂಪರೇಚರ್‌ನಲ್ಲಿಟ್ಟು ಇವುಗಳನ್ನ ಇಡಲಾಗಿದೆ. ಕೆಲವೊಂದು ಕೊಳೆತ ಸ್ಥಿತಿಯಲ್ಲಿ ಸಿಕ್ಕಿದೆ. ಇದು ಆಹಾರ ಸುರಕ್ಷತಾ ಅಧಿಕಾರಿಗಳನ್ನ ಬೆಚ್ಚಿ ಬೀಳಿಸಿದೆ. ಪ್ರತಿಷ್ಠಿತ ಯುಬಿ ಸಿಟಿಯ ಪಬ್, ರೆಸ್ಟೋರೆಂಟ್ ಮೇಲೆ ದಾಳಿಯನ್ನ ನಡೆಸಲಾಗಿದೆ. ಸ್ಟಾರ್ ಹೋಟೆಲ್‌ಗಳ ಮೇಲೆ ಸತತವಾಗಿ ಈ ಒಂದು ದಾಳಿಗಳು ಮುಂದುವರೆದಿದೆ. ಬಹುತೇಕ ಎಲ್ಲ ಸ್ಟಾರ್ ಹೋಟೆಲ್‌ಗಳಲ್ಲೂ ಇದೇ ಹಣೆಬರಹ ಆಗಿದೆ. ಸ್ಟಾರ್ ಹೋಟೆಲ್‌ಗಳು ಹೆಸರಿಗೆ ಮಾತ್ರ ಸ್ಟಾರ್ ಹೋಟೆಲ್‌ಗಳು, ಆದ್ರೆ ಅಲ್ಲಿ ಕೊಳೆತಂತ ಆಹಾರಗಳು ಅದನ್ನೇ ಗ್ರಾಹಕರಿಗೆ ಸರಬರಾಜು ಮಾಡ್ತಿದ್ರ. 50 ಲಕ್ಷದಿಂದ 5 ಲಕ್ಷದ ಹೊರಗೆ ದಂಡ ವಿಧಿಸಬಹುದಾದಂತ ಅಧಿಕಾರ ಇದೆ. ಇದು ಕೇಂದ್ರ ಸರ್ಕಾರ ನೀಡಿರುವಂತಹ ಒಂದು ಅಧಿಕಾರ ಆಗಿದೆ ಅಂತೇಳಿ ಅಧಿಕಾರಿಗಳು ಈ ಒಂದು ಎಫ್ಎಸ್ಎಸ್ಎಐನ ನೇತೃತ್ವವನ್ನು ವಹಿಸಿದ್ದಂತಹ ಶ್ರೀನಿವಾಸ್ ರವರು ತಿಳಿಸಿದ್ದಾರೆ. ಇದರ ನಡುವೆ ಈ ಒಂದು ದಾಳಿಗಳಿಂದ ಈ ಒಂದು ನಗರದಲ್ಲಿ, ಅಂದ್ರೆ ಬೆಂಗಳೂರು ಬಣ್ಣದ ನಗರಿ, ಬೆಂಗಳೂರು ಕನಸಿನ ನಗರಿ ಅಂತೆಲ್ಲ ನಾವು ಕರಿತೇವೆ. ಆದ್ರೆ ಬೆಂಗಳೂರಿನ ಐಷಾರಾಮಿ ಹೋಟೆಲ್‌ಗಳ ಹಣೆಬರಹ ನೋಡಿದ್ರೆ ಈ ಒಂದು ಹೋಟೆಲ್‌ಗಳಿಗೆ ಹೋಗೋದಕ್ಕೆ ಭಯಪಡುವಂತ ಪರಿಸ್ಥಿತಿ ಗ್ರಾಹಕರಿಗೆ ಇದೀಗ ಸುದ್ದಿಗಳಿಂದ ಅಕ್ಷರಶಃ ಗ್ರಾಹಕರೇ ಬೆಚ್ಚಿ ಬೀಳ್ತಿದ್ದಾರೆ. ಈ ಒಂದು ದಾಳಿಯ ಸಂದರ್ಭದಲ್ಲಿ ಸಿಕ್ಕಂತ ಆ ಆಹಾರಗಳು ಮತ್ತು ಅಧಿಕಾರಿಗಳು ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.